ರಾಮಾಯಣದಲ್ಲಿ ಬರ್ತದೆ ಕಥೆ. ವಿಸ್ತಾರ ಕಥೆ ಭಾಗವತದಲ್ಲಿ ಹೇಳಲಿಲ್ಲ, ಭಾಗವತ ಸಂಕ್ಷೇಪವಾಗಿ ಹೇಳ್ತದೆ. ಹಾಗಾಗಿ ರಾಮಾಯಣ ಸಂಕ್ಷೇಪ ಭಾಗವತ 9ನೇ ಸ್ಕಂದದಲ್ಲಿ ಬರ್ತದೆ. ರಾಮಾವತಾರದ ತಿಳುವಳಿಕೆ ಅರಿವೇನು, ನಮಗೇನು ಕೊಟ್ಟದ್ದು ಸಂದೇಶ? ಹನುಮಂತ ದೇವರು ಹೇಳ್ತಾರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ಅಂತಾರೆ. ಮನುಷ್ಯರ ಮಧ್ಯದಲ್ಲಿ ರಾಮನಾಗಿ ಭಗವಂತ ಅವತಾರ ಮಾಡಿದ್ದು ಮನುಷ್ಯರಿಗೆ ಶಿಕ್ಷಣ ಕೊಡಲಿಕ್ಕೆ ಅಂತ. ಮನುಷ್ಯನಿಗೆ ಶಿಕ್ಷಣ ಯಾವುದರಿಂದ ಕೊಡಬೇಕು? ತಾನೇ ಭೂಮಿಯಲ್ಲಿ ಬಂದು ತಾನು ಹೀಗಿರಬೇಕು ಅಂತ ತಾನು ಮೊದಲು ಇದ್ದು ತೋರಿಸಿದ ಮೇಲೆ ಅವನು ನೋಡಿದವರೆಲ್ಲ ಅವನಂತೆ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವ್ಯತ್ಯಾಸ ಇಷ್ಟೇ,